ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯವು 2024-25ನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ಅನುಮತಿ ದೊರೆತಿದೆ ಎಂದು ಪ್ರಾಚಾರ್ಯ ಡಾಕ್ಟರ್ ಎಚ್.ಪಿ. ಅರವಿಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 26 ವರ್ಷಗಳಿಂದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಂಯೋಜಿತ ಕಾಲೇಜಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು 2023ರ ಮಾರ್ಚ್ 3ರಂದು ಯುಜಿಸಿಗೆ ಮನವಿ ಸಲ್ಲಿಸಲಾಗಿತ್ತು. 2024ರ ಜನವರಿ 20ರಂದು ಯುಜಿಸಿ ಸಂಸ್ಥೆ ಕಾಲೇಜಿಗೆ ಭೇಟಿ ನೀಡಿ ಎಲ್ಲಾ ರೀತಿಯಲ್ಲಿ ಪರಿಶೀಲಿಸಿ ಇದೀಗ 10 ವರ್ಷಗಳವರೆಗೆ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅನುಮೋದನೆ ಕೊಟ್ಟಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಐಇಟಿ ನಿರ್ದೇಶಕ ಪ್ರೊಫೆಸರ್ ವೈ ಋಷಭೇಂದ್ರಪ್ಪ, ಡಾಕ್ಟರ್ ಜಿಪಿ ದೇಸಾಯಿ, ಡಾಕ್ಟರ್ ನಿರ್ಮಲಾ, ಡಾಕ್ಟರ್ ಕರಿಬಸಪ್ಪ ಇದ್ದರು. ವಿಷಯ ಏನು ಹೇಳಬೇಕು ಅಂದರೆ, ನಮ್ಮ ಬಿಐಟಿಗೆ ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿ ಗೌರ್ಮೆಂಟಿಂದ ಆರ್ಡ್ರ್ ಬಂದಿದೆ. ಅದನ್ನು ನಾವು ಫಸ್ಟ್ ಹಂಚ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತೀವಿ. ಅಂದರೆ ಟೈರ್ 2 ಇನ್ಸ್ಟಿಟ್ಯೂಟಿಂದ ನಾವು ಟೈರ್ 1 ಇನ್ಸ್ಟಿಟ್ಯೂಟ್ ಆಗಿವಿ. ಈಗ ಪ್ರತಿಷ್ಠಾ ಕಾಲೇಜ್ BMS, RV ಕಾಲೇಜು ಆ ಲೆವೆಲ್ಗೆ ನಮ್ಮ ಕಾಲೇಜಿಗೆ UGCಯಿಂದ ಒಪ್ಪಿಗೆ ಬಂದಿದೆ. ಅದು ಕಾಪಿ ನಿಮಗೆ ಕೊಟ್ಟಿದ್ದೀವಿ. ನಮಸ್ಕಾರ. ಅದು VTU ಮತ್ತು ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ ಆರ್ಡ್ರ್ ಬಂದಿರೋದು ಮತ್ತು UGCಯಿಂದ ಆರ್ಡ್ರ್ ಬಂದಿರೋದು ಕಾಪಿನ ನಿಮಗೆ ಕೊಟ್ಟಿದ್ದೀವಿ. ಈ ವರ್ಷ ಪ್ರಥಮ ವರ್ಷದಲ್ಲಿ ನಮ್ಮದು ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿ ನೇಮಕಪಟ್ಟಿರುತ್ತೆ ಗೌರ್ಮೆಂಟಿಂದ. ಮತ್ತು ಡಿಗ್ರಿ ಕೊಡೋದು ಮಾತ್ರ VTU. ನಮ್ಮಲ್ಲಿ ಈ ಸಿಲೆಬಸ್ ಮಾಡ್ಬೇಕಾದ್ರೆ ಒಂದು 30% ಫ್ಲೆಕ್ಸಿಬಿಲಿಟಿ ನಮ್ಮಲ್ಲಿ ಇರ್ತೈತಿ. ನಾವು ಆ 30% ಫ್ಲೆಕ್ಸಿಬಿಲಿಟಿ ನಾವು ವೇರಿ ಮಾಡ್ಕೋಬೋದು. VTU ಸಿಲೆಬಸ್ನೇ ಮಾಡಬೇಕು ಅಂತೇನಿಲ್ಲ. 30% ನಾವು ವೇರಿ ಮಾಡ್ಬೋದು. ಬೇರೆ ಯೂನಿವರ್ಸಿಟಿ ಸಿಲೆಬಸ್ಸು ನಮಗೆ ಸೂಟ್ ಆಗಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ ಒಂದು ಇದಿರ್ತೈತೆ, ಪರ್ಮಿಷನ್ ನಮಗಿರ್ತೈತೆ. ಪ್ಲಸ್ ಎಕ್ಸಾಮ್ಸು ನಾವೇ ಕಂಡಕ್ಟ್ ಮಾಡ್ತೀವಿ. ಇದರಿಂದ ರಿಸಲ್ಟ್ಸ ನಾವೇ ಬೇಗ ಕೊಡ್ತೀವಿ. ಕ್ಯಾಲೆಂಡರ್ ಆಫ್ ಈವೆಂಟ್ಸ ನಾವೇ ಮಾಡ್ತೀವಿ. ಬಟ್ ಇದನ್ನೆಲ್ಲ VTUನವರು ಗೌರ್ ಮಾಡ್ತಿರ್ತಾರೆ, ಬಂದು ನಮ್ಗೆ ಚೆಕ್ ಮಾಡ್ತಿರ್ತಾರೆ ರೆಗ್ಯುಲರ್ ಆಗಿ. ವಿ ಆರ್ ಬೌಂಡ್ ವಿತ್ ದಿ ಯೂನಿವರ್ಸಿಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಒಂದು ಅಟಾನಮಸ್ಗೆ ಅಡ್ವಾಂಟೇಜ್. ಹೌದು VTU ಅಂದರೆ ಡಿಗ್ರಿ ಕೊಡೋದು VTUನವರು. ನಾವು ಏನಿದ್ರು ಅದನ್ನ ನಾವು ಏನೇನು ಮಾಡ್ತೀವಿ ಎಕ್ಸಾಮ್ಸ್ ಎಲ್ಲವನ್ನೂ ಕಾಪಿನ VTU ಕಳಿಸ್ತೀವಿ. ಅವರು ಅದನ್ನ ಬಂದು ಚೆಕ್ ಮಾಡಿ ಆಮೇಲೆ ನಾವು ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ.